ಶಿವನು ಭಿಕ್ಷಕ್ಕೆ ಬಂದ ನೋಡುಬಾರೆ, ಇವನಂತ ಚಲವನಿಲ್ಲ ನೋಡುಬಾರೆ. ಶಿವನು ಭಿಕ್ಷಕ್ಕೆ ಬಂದ ನೋಡುಬಾರೆ, ಇವನಂತ ಚಲವನಿಲ್ಲ ನೋಡುಬಾರೆ. ಶಿವ ಶಿವ ಭಗವಂತ ನಿನ್ನ ಆಶೀರ್ವಾದ ಇರ್ಲಪ್ಪ. ಏನ್ರಿ ಅಂಟಿ ಬಾಳತಾತ್ರಿ ಎದ್ದ ಚಾ ಆಯ್ತ್ರ್ಯಾ? ಹ್ಞೂ ನೀವ ಎದ್ದೇಳಿ ಭಾಳ ತಾತ್ಯದ್ದು ಚಾ ಕುಡ್ದೇನಿ. ನೀ ಚಾ ಕುಡ್ದೆ? ಹ್ಞೂನ್ರಿ ಅಂಟಿ ಚಾ ಆತ್ರಿ. ಮತ್ತು ಆಂಟಿ ನಿನ್ನೆ ಬೆಳ್ತಾನ ಮಳೆ ಬಿಟ್ಟಿಲ್ರಿಪ್ಪ, ಸೋರಾಕತ್ಬಿಟ್ಟೈತ್ರಿ ನಾವು ಇದ್ದದ ಮನೆ ಆಂಟಿ. ನಾ ಅದಕ್ಕೆ ನಿಮ್ಗೆ ಬ್ಯಾಸ್ಗ್ಯಾಗ ಎಷ್ಟು ಹೇಳೀನಿ ಆಂಟಿ, ಸೋರ್ತೈತ್ರಿ, ರಿಪೇರಿ ಮಾಡಿಸ್ರಿ ಅಂದ್ರಿ ಆಂಟಿ. ನೀವು ಯಾಕೋ ನೋಡ್ರಿಪ್ಪ, ಅಂಕಲ್ ಇಲ್ರಿ, ಸ್ವಲ್ಪ ಅಂಕಲ್ಗೆ ಹೇಳ್ರಿ ನೋಡ್ರಿ. ಯವ್ವ ಇವರು ನಿಮ್ಮ ಅಣ್ಣಾರಿಗೆ ಹೇಳೀನಿ. ಮತ್ತು ಸಂಡೇ ದಿವಸ ಸೂಟಿ ಇದ್ದಾಗ ಅವರು ಒಬ್ಬ ಮೇಸ್ತ್ರಿಗೆ ಹೇಳ್ಯಾರಂತ. ಅವಾಗ ಬೇರೆ ಕೆಲಸ ಅದಾವಂತ, ಹಳ್ಳಿ ಮ್ಯಾಗ ಹೋಗ್ಯಾರ ತಂಗಿಯವ್ರ. ಅವಾಗ ಹೇಳೇ ಇಟ್ಟಾನ ಎಲ್ಲ. ಆ ಮೇಸ್ತ್ರಿ ಸಿಕ್ಕನಂದ್ರೆ ಒಂದೆರಡು ಗೌಂಡ್ಯಾರನ್ನ ಕಳಿಸ್ಪ ಅಂತ ಹೇಳ್ಯಾನ, ಬಂದು ರಿಪೇರಿ ಮಾಡಿಸು ಅಂತ ಹೇಳ್ಯಾನಿವ. ಹೇಳೋದಲ್ರಿ ಆಂಟಿ, ನೀವು ಅರ್ಜೆಂಟ್ ರಿಪೇರಿ ಮಾಡಿಸ್ರಿ, ಇಲ್ಲಿರ ನಾ ಮತ್ತು ಯಾವ್ದಾರ ಬೇರೆ ಮನೆ ನೋಡ್ತೇನೆ ನೋಡ್ರಿಪ್ಪ. ಯಾಕಂದ್ರೆ ನಾವಿಬ್ರು ಗಂಡ ಹೆಂಡ್ತಿ ಮುಂಜಾನೆ ಹೋದ್ವಿ ಅಂದ್ರೆ ಸಂಜೆಗೆ ಬರ್ತೀವ್ರಿ, ಮತ್ತು ಇಲ್ಲಿದಲ್ಲೇ ಇಟ್ಟಿರ್ತೇವೆ. ಈಗ ಮಧ್ಯಾಹ್ನದಾಗ ಸಂಜೆಗೆ ಅದು ಮಳೆ ಬಂತಂದ್ರೆ ತೋದ್ವಂದ್ರೆ ಯಾರು ನೋಡ್ಬೇಕ್ರಿ ಆಂಟಿ, ಅವ್ನು ಯಾರು ತೆಗಿಯಾರ? ಹಾಂ, ಮನೆ ಗಟ್ಟಿ ಇತ್ತ ಅಂದ್ರೆ ಚಿಂತಿಲ್ಲಂಗೆ ನಾವು ಹೋಗ್ತೇವ್ರಿ, ಯಾವುದೂ ಪ್ರಾಬ್ಲಮ್ ಇರೋದಿಲ್ಲ. ತಂಗಿ ನೀನು ಚಾವಿ ನನ್ನ ಕೈಯಾಗ ಕೊಟ್ಟು ಹೋಗಿ ಇವತ್ತ. ನಾನು ಒಂದಿಟ್ಟು ಹಂಗೆ ಹನಿ ಪನಿ ಹೊಡಿತಂದ್ರೆ ಮಳೆ ಆಗಾಕತ್ತಿ ಅಂದ್ರೆ ಯವ್ವ ನಾನು ಅಟ್ಟು ನೋಡಿ ಬರ್ತೇನೆ, ಎಲ್ಲೆಲ್ಲೇ ಸೋರ್ತೈತೆ ನೋಡು, ಅಲ್ಲಿಟ್ಟು ಏನಾರ ಇಟ್ಟು ಮತ್ತು ನೋಡಿ ಬರ್ತೇನೆ. ಅದೇನಿಲ್ಲ ಬಿಡ್ರಿ ಆಂಟಿ, ನೀವು ಕಾಳಜಿ ಮಾಡ್ತೀರಿ. ನಿನ್ನೆ ನಿಮ್ಮ ಸೊಸಿ ರೂಪಕ್ಕೆ ಅರ್ಬಿ ತೆಗೆದು ಇಟ್ಟಾಳ್ರಿ, ಮಳೆ ಬರ ಆತಿತ್ರಿ. ಮತ್ತು ನೀವು ಅರ್ಬಿ ಹೋಗೋದು ಹಾಕಿ ಹೋಗಿದ್ರಿ, ಮತ್ತು ಸಂಜಿಕೆ ಬರ್ತೀರಿ ಅಲ್ಲಿ ತನ ಅಂದ್ರೆ ತೊಯ್ತವೆ ಅಂತ ಅರ್ಬಿನ ತೆಗೆದು ನಿಮ್ಮ ಹಂತಲ್ಲಿ ಇಟ್ಕೊಂಡಿದ್ರು. ನಾವು ಬಂದು ಚಾವಿ ತೆಗೆದಿಂದ ಬಂದು ಕೊಟ್ಟು ಹೋದ್ರಿ ಅವ್ರ ಅರ್ಬಿ. ಹೌದೇವ, ನನ್ನ ಸೊಸಿಗೆ ನಾನು ಹೇಳಿದ್ದೆ, ಅವರು ಸಂಜಿಕೆ ಬರ್ತಾರೆ ನಾ ಪಾಪ ನಾಳೆ ಕೆಲ್ಸಕ್ಕೆ ಹೋಗಾಗ ಹಾಕ್ಕೊಂಡು ಹೋಗಾಕರಿ ತೋದಿರ್ತಾವು, ತೆಗೆದಿಡ ಅಂತ ಹೇಳಿದ್ನೇವ. ಈ ತಾಳಕ್ಕೆ ಆತ್ರಿ ಆಂಟಿ, ನಿಮ್ಮ ಕಾಳಜಿ ನನಗೆ ಅರ್ಥಕತ್ರಿ, ಅದಕ್ಕೆ ಕೇಳಾಕೆ ಬಂದೇನ್ರಿ. ಸ್ವಲ್ಪ ಮನೆ ರಿಪೇರಿ ಮಾಡಿಸ್ಕೊಡ್ರಿ ಆಂಟಿ. ಇನ್ನೊಂದು ಏನ್ರಿ ಅಂದರೆ ನಳ ಸೋರ್ತೈತ್ರಿ, ನಳ ರಿಪೇರಿ ಮಾಡಿಕೊಡ್ರಿ. ಮತ್ತು ಅದು ಜಂಬರ್ ಜಾಮ್ ಆಗಾಕತ್ತೈತೆ ನೋಡ್ರಿ. ಯವ್ವ ಎಷ್ಟು ದಿನ ಆತು ಹುಡುಗರು ಹೇಳಾಕತ್ತಿ, ಅವ್ ಮೇಸ್ತ್ರಿ ಏನು ಮಾಡಾಕತ್ತಿದ್ದಾನೆವ, ಬೇರೆ ಯಾರಿಗಾರ ಹೇಳಂತ ಹೇಳ್ತಾನೆ ತಡಿ. ಇವತ್ತು ನಿಮಗೆ ಇಷ್ಟು ಸಮಸ್ಯೆ ಆಗೈತೆ ಅಂದ್ರೆ ನಮಗೂ ಸಮಾಧಾನ ಆಗೋದಿಲ್ಲವ. ನೀವು ಚೆಂದಾಗಿದ್ರೆ ನಮಗೂ ನೆಮ್ಮದಿ. ಹೇಳ್ತೇನೆ ತಗೋಯವ. ಒಂಟಿ ಏನಯ್ಯವ ತಂಗಿ ಕೆಲ್ಸಕ್ಕೆ? ಹ್ಞೂ ರೀ ಆಂಟಿ, ಟೈಮ್ ಆಕತ್ರಿ. ನನಗೆ ನಿಮ್ಮ ಜೊತೆಗೆ ಮಾತಾಡಕ್ಕೆ ಟೈಮ ಸಿಗೋಲ್ದು, ಬಂದು ಕುಂದ್ರಾಕನೂ ಆಗೋದು. ನೀವು ಬರೋದಿಲ್ರಿಪ್ಪ, ಸಂಜೆ ಟೈಮ್ ಬರ್ರಿ. ನಾ ಬಂದಿಂದ ಸಂಜೆ ಟೈಮ್ ಬಂದು ಕುಂತು ಮಾತಾಡಿ ಚಾಪ ಕುಡ್ದು ಹೋಗುರಂತ ಬರ್ರಿಪ್ಪ. ನಮಗೂ ಬರೋಕೆ ಟೈಮ್ ಸಿಗಂಗಿಲ್ಲ, ನೀವಾರ ಬರ್ರಿ, ಮನ್ಯಾಗಿರ್ತೀರಿ. ಹಾಂ ಬರ್ತೇನೆ ತಗೋಯವ, ಬರ್ತೇನೆ. ನಾ ಬರ್ಲಾ ಆಂಟಿ, ನಂಗೆ ಡ್ಯೂಟಿ ಟೈಮ್ ಆಕತ್ವಾ, ಓಕೆ ನಾನು ಅಂದಂಗೆ ತಂಗಿ ನೀನು VRL ಕಂಪ್ನಿಯಾಗಿದ್ದು ಅರ್ಬಿ ಹೊಲ್ಯಾಕೆ ಹೋಗ್ತೀಯಲ್ಲ ಇವ? ರೀ ಆಂಟಿ, ಗಾರ್ಮೆಂಟ್ಸಿಗೆ ಹೋಗ್ಕೇನ್ರಿ ಅರ್ಬಿ ಹೊಲ್ಯಾಕೆ. ಅಲ್ಲಿ ಇದಕ್ಕೆ ವರೂರಿಗೆ ಹೋಗ್ಬೇಕ್ರಿ, ಕಂಪ್ನಿ ಬಸ್ ಬರ್ತೈತಿ, ಟೈಮ್ ಸಿರ್ ಬರ್ತೈತಿ. ಮತ್ತು ನಾನು ಅಲ್ಲಿ ಹೋಗಿ ಟೈಮ್ ಸಿರ್ ನಿಂದಿರ್ಲಿಲ್ಲ ಅಂದ್ರೆ ಬಿಟ್ಟು ಹೋಗ್ತಾರ್ರಿ. ಆಮೇಲೆ ಆ ಬಸ್ ಹತ್ತಿ ಅಲ್ಲೇ ಹಳೆ ಬಸ್ ಸ್ಟ್ಯಾಂಡ್ ಹಿಡಿದು ಮತ್ತು ಅಲ್ಲಿಂದ ಹತ್ತಾಗ ಹೋಗು ವರೂರು ಬಸ್ ಹಿಡಿದು ಹೋಗ್ಬೇಕಾದ್ರೆ ಟೈಮ್ ಆಗಿರ್ತೈತೆ ರೀ. ಟೈಮ್ ಆಗಿ ಹೋದ್ರೆ ಲಘು ಕರ್ಕೊಂಡ್ರಿ ಒಳಗೆ ಕಾಡ್ಸಾಕೆ ನಿಂತ್ಬಿಡ್ತಾರೆ, ಲಘು ಕೈಯಾಗ ಕೆಲಸನೂ ಕೊಡಂಗಿಲ್ಲ. ಅದಕ್ಕೆ ಹೊಕ್ಕೇನಂಟಿ ನಾನು. ಅಲ್ಲಿ ಕಿರಿಕಿರಿ ಭಾಳ ಅಂತ ಬಿಡ ಇವ. ಮತ್ತು ನಿನಗೆ ಅರ್ಬಿ ಹೊಲ್ಯಾಕೆ ಬಂದ್ರೆ ಒಂದು ರಾಟಿ ತೊಗೊಂಡು ಮನ್ಯಾಗ ಹೊಲ್ಯಾಕೆ ಚಲೋ ಮಾಡು. ನೋಡು ಇವು ಬ್ಲೌಸ್ ಅದು ಜಂಪರ್ ಎಷ್ಟು ತುಟ್ಟಿ ಅದಾವೆ. ಬರೀ ಸಾದಾ ಜಂಪರ್ ಹೊಲ್ಯಾಕೆ ಮಾನ್ಯ ನಾನು ಒಂದು 2 ಜಂಪರ್ ಹೊಲ್ಯಾಕೆ ಕೊಟ್ಟಿದ್ದೆ, 70 ರೂಪಾಯಿ ತೊಗೊಂಡಾರ ಒಂದೊಂದು ಜಂಪರಿಗೆ. ನಿನಗೂ ಹೊಲ್ಯಾಕೆ ಬರ್ತೈತಿ, ಹೆಂಗೂ ಒಂದು ರಾಟಿ ತಂದು ಮನ್ಯಾಗ ಇಟ್ಕೊಂಡು ಹೊಲ್ಕೋತ ಕುಂದೂರ. ಈಗ ಒಬ್ಬರ ಕೈಯಾಗ ಹೋಗೋದು ಎದೆ ಮ್ಯಾಗ ನಿಂತು ದುಡಿಸ್ಕೋತಾರ ಬಿಡ ಇವ, ಜಲಮ ಏನು ಉಳಿದಿಲ್ಲ. ನೋಡಿ ಹೆಂಗೆ ಮಾಡ್ತಿ, ನನಗೆ ಅನ್ಸಿದ್ದು ನಾನು ಹೇಳೇನಿ. ನೀವು ಹೇಳೋದು ಕರೆ ಐತ್ರಿ ಆಂಟಿ, ಹಂಗೆ ಹೋಗ್ಬೇಕು, ಹಂಗೆ ಮಾಡ್ಬೇಕಂತೇನ್ರಿ ನಾನು. ಆದ್ರೆ ಇಲ್ಲಿ ಹಳ್ಳ್ಯಾಗ ಒಮ್ಮೆ ಬರ್ತಾವೆ, ಒಮ್ಮೆ ಬರಂಗಿಲ್ಲ ರೀ ಆಂಟಿ. ಅದು ಕಾಯೇಮ ಕೆಲಸ ಆಕತ್ರಿ. ಹೋಲ್ ಬಿಡುವ, ಆದ್ರೆ ಹುಡುಗರು ಪಡುಗರು ಆದ್ರೆ ನಿಗ್ರಕ್ಕವನು ನಿನಗೆ. ಈಗ ಹೊಟ್ಟಿಲಿ ಅದು ನಿಂತ್ರಿವ 2 ಮಕ್ಕಳು ಮರಿ ಹಾಡಿದ್ರೆ ಅಂದ್ರೆ ಅವಾಗ ಎಲ್ಲಿ ಹೋಗಾಕತ್ ನಿನಗೆ. ಅದಕ್ಕೆ ರಾಟಿ ತಗೋ ಅಂತೆ ನಾನು, ಒಂದು ರಾಟಿ ತೊಗೊಂಡು ಮನ್ಯಾಗ ಹೊಲ್ಕೊಂತ ಕುಂದರು. ಹೌದ್ರಿ ಆಂಟಿ, ನೀವು ಹೇಳಿದ ವಿಚಾರನೂ ಚಲೋ ಐತ್ರಿ. ಈಗ ಒಬ್ಬೇಕದೇನೆ ನಾನು ಹೊಕ್ಕೇನಿ, ಮುಂದೆ ನೀವು ಹೇಳಿದ ವಿಚಾರನ ಸರಿ ಅನ್ನಿಸ್ತೈತ್ರಿ. ವಿಚಾರ ಮಾಡ್ತೇನೆ ರೀ, ಅಷ್ಟೇ ಮಾಡ್ತೇನೆ. ಬರ್ತೇನೆ ತಗೊಂಟಿನ. ಹೋಬಾಯವ್ವ, ನೀವು ನಮ್ಮ ಹೆಣ್ಮಕ್ಳು ಸರಿ, ನಮಗೂ ಜೀವ ಮರ ಅಂತೈತಿ. ನೀವು ಮುಂಜಾನೆ ಎದ್ದು ಅವಸರಲೆ ಹೋಗೋದು, ಮತ್ತು ಸಂಜೆನೇ ಬಂದು ಎಲ್ಲ ಮಾಡ್ಕೊಳ್ಳೋದು ನೋಡಿ ನಮ್ಗೆ ಜೀವ ಮರ ಅಂತೈತೆವ್ವ. ಅದಕ್ಕೆ ಹೇಳಿದೆ ಬರ್ಲಿ ಆಂಟಿನ. ಪಾಪ ಕೆಲ್ಸಕ್ಕೂ ಹೋಗ್ಬೇಕಾ, ಗಂಡರ ಕುಡುಕ. ಈ ಹೆಣ್ಮಕ್ಳು ಬಾಳೆ ಚಂದಿದ್ರೆ ಚಂದ.
ಯಾಕ ಆಕ್ಯಾತಕ್ಕೆ ಬಂದಿದ್ದು ಸವಿತಾವ? ಅಯ್ಯೋ ಮಾರಯ್ಯ, ಅವ್ರ ಮನೆ ನಿನ್ನೆ ಮಳೆ ಹತ್ತಿತ್ತಲ್ಲ, ಸೋರೇತಂತ ಅವರು ರಿಪೇರಿ ಮಾಡಿಸ್ರಿ ಅಂಟಿ. ಮತ್ತು ಆಗಲೆಲ್ಲ ನಾವು ಗಂಡ ಅಂತಿ ಮನೆಯಾಗಿರಂಗಿಲ್ಲ, ಅಲ್ಲಿದೆಲೆ ಇಲ್ಲಿದೆಲೆ ಇಟ್ಟು ಹೋಗಿರ್ತೇವೆ. ಸೋರ್ದ ಇದ್ರೆ ಎಲ್ಲ ಕೆಟ್ಟ ಹೋಗತಿ, ಏನು ಮಾಡೋಣ ನಾವು ಅಂತ ಹೇಳಕ್ಕೆ ಬಂದ. ನಿನಗೆ ಆಕಿ ಗಂಡ ಹಗಲೆಲ್ಲ ಹೇಳ್ಯಾನಂತಲ್ಲ ಮಾರಯ್ಯ. ಮತ್ತು ನೀವು ಎಂಥ ಮೇಸ್ತ್ರಿಗೆ ಹೇಳಿರಿ, ಲಘುನ 2 ದಿನದಾಗ ಬಂದು ರಿಪೇರಿ ಮಾಡಿಕೊಡೋಣ. ಯಾರಿಗಾರ ಹೇಳ ಇವ್ರಿಗೆ, ನಮ್ಮ ನಿಂಗಪ್ಪರಿಗೆ. ತಡಿ ನೀ ತಾಬಾ ಕುಂದಿರ್ತಾನ ಒಂದಿಟ. ಅವನ್ನ ನಿಂಗಪ್ಪನ ಕರೀಲಿ, ಅವ್ರ ಗೆಳೆಯರಿಗೆ ಯಾರಿಗೆ ಹೇಳ್ಯಾನಂತ. ಮತ್ತು ಅವ್ರು ಬರೋದು ಲೇಟ್ ಆಕತ್ತೆ, ಏನು ಮಾಡ್ತಾರೆ, ಬೇರೆದಾರ್ಗಾರ ಹೇಳೋಣ. ಪಾಪ 2 ಗಂಡ ಐತಿ ಕೆಲ್ಸಕ್ಕೆ ಹೋಗು. ನಿಂಗಪ್ಪ ಏತಮ್ಮ ಬಾಯಿಲೆ ಕುಂದ್ರ ಬಾಯಿಲೆ. ಆ ತೆಳಗಿನ ಮನ್ಯಾಗ ನಮ್ಮ ಮನ್ಯಾಗ ಬಾಡಿಗೆದಾರಲ್ಲ, ಅವ್ರ ಮನೆ ನಿನ್ನೆ ಮಳೆ ಹತ್ತಿದಕ್ಕೆ ಮನೆ ಸೂರೈತ್ ಮಾರಾಯ. ಮನಿನೂ ಹೇಳಿದ್ರು ಅವ್ರು, ಈಗ ಒಂದು 2-3 ಸಲ ಆತಕಿ ಗಂಡ ಹೇಳಾಕತ್ತೆ. ಮತ್ತು ಪಾಪ ಅವು ಹಗಲೆಲ್ಲ ಮನ್ಯಾಗ ಇರೋಂಗಿಲ್ಲ, ಮನೆ ಸೋರ್ತತಿ. ನೀ ಯಾರಿಗೆ ಹೇಳೇನಂದಿಲ್ಲ ಮಾರಾಯ. ಅವ್ನು ಲೇಟ್ ಇದ್ರೆ ಬೇರೆದಾರ್ಗಾರ ಹೇಳ, ಒಂದು 2 ದಿನದಾಗ ಬಂದು ಅದನ್ನ ರಿಪೇರಿ ಮಾಡಿಕೊಡೋಣ ಮಾರಾಯ. ಹೇಳೇನಪ್ಪ ಅವ್ನು ಹಿರಿದವಳು ಹಡ. ಅವ್ನು ಮದುವೆ ಇತ್ತಲ್ಲ ಮೇಸ್ತ್ರಿದ. ಈಗ ಗೋಂಡ್ಯಾರ ಒಂದು ಚಂದಾಗಿ ಮಾತು ಕೇಳವಲ್ರು, ಹಳ್ಳಿ ಮ್ಯಾಗ ಹೋಗ್ಯಾರ ಅನ್ನತಾನ. ಬೇರೆದ ಅವಂಗ ಹೇಳ್ದಂತ ಈಗ ಮಾತು ಹೇಳಿದ್ರನ ಇವತ್ತವ್ರು. ನಿನ್ನೆ ರಾತ್ರಿನ್ಯಾಗ ಭಾಳೋತನ ಆತಲ್ಲ ಮಳೆ, ಸುರಿರ್ಬೇಕದ ಸೋರ್ತತಿ. ಅದು ಒತ್ತಟಿ ಕುಂಬಿಗೂಂಟ ಸೋರ್ತತಿ. ನಾ ಒಂದು ಹಾಳಿ ಹಾಕಿಬಿಡು ನನ್ಪ. ನೀ ಅಗ್ರೋದಾಗ ತಂದಿದ್ದೆಲ್ಪ ಸಬ್ಸಿಡಿ ಒಳಗೆ, ಅದನ್ನು ಒಂದು ಹಾಳಿ ಈಗ ಬರೋ ಮಟ ಅವ್ನು ಗೊಂಡಿ ಸಿಕ್ಕ ಬಂದು ಮ್ಯಾಗಿ ರಿಪೇರಿ ಮಾಡಿಸೋ ಮಟ ಇವತ್ತು ನಾ ಕೆಲ್ಸಕ್ಕೆ ಹೋಗ್ಬಿಡ್ದ ಒಂದು ತಾಡ್ಪತ್ರಿ ಹಾಳಿ ಹಾಕಿ ಹೋಗ್ಬಿಡ್ಲ. ಅವ್ನು ಹಾಕಾಕತ್ತಿದ್ನು ಮರ. ಅವ್ನು ಯಾರ್ಯಾರನ್ನ ಕರ್ಕೊಂಡು ಹುಡುಗ ಹಾಕಿನ ಏನು ಮಾಡಿ ನಾ ಹೊಳೆ ಸೂರೈತೆ ಅಂತ ಹೇಳತ್ತಾರ ಅವರು. ನಾನು ಅಲ್ಲೇ ಅವ್ರ ಮನೆ ಹೋಗ್ಯಂತಳಿ ಅಲ್ಲೇ ಹೋಗಿ ನೋಡ್ತಾನೆ. ನೋಡಂಗಾರ ನೋಡಿ ಹೇಳಪ್ಪ. ಹೋಗಿ ಅಲ್ಲೇ ಅವ್ರ ಮನೆಗೆ ಹೋಗು. ಎಲ್ಲೆಲ್ಲಿ ಸೂರೈತೆ ಅನ್ನೋದು ನೀವು ಒಟ್ಟು ನೋಡ್ತೀರ. ನೋಡಿ ಎಲ್ಲಿ ಅದನ್ನು ರಿಪೇರಿ ಮಾಡ್ಬೇಕು, ಬಚ್ಚೆ ಮಾಡ್ಬೇಕಂತ ನೋಡಿ ನಮ್ದ ಒಂದು ಹಾಳಿನ ಗಟ್ಟುವುದೊಂದು ಹಾಕಿ ಬರೋಗ್ರಿ. ಯಾರು ಬಾಳೆವಾದ್ರು ಅಷ್ಟೇ ಐತಿ. ಅವ್ರ ತಂದಿ ಮಗ ಇಬ್ರು ಇನ್ನು ಅವ್ರ ಮನೆಗೆ ಹೋಗಿರಪ್ಪ. ನಾನು ಅಟ್ಟದ ಮ್ಯಾಗಿಂದ ತಾಡ್ಪತ್ರೆ ತೊಗೊಂಡು ಬರ್ತೇನೆ. ಅಷ್ಟೇ ಮಾಡ್ತಂತಲ್ಲೇ ಮಾರಾಯ. ಈಗ ನೀ ಕೆಲ್ಸಕ್ಕೆ ಹೋಗ್ಬಿಡ್ದು ಹಾಕಿ ಹೋಗ್ಬಿಡು. ಆಗಲಿ ಮಧ್ಯಾಹ್ನದಾಗ ಸಂಜೆ ಮುಂದೆ ಅದು ಮಳೆ ಬಂದ್ರೆ ಮತ್ತೆ ಗಟ್ಟಿರ್ತೈತಿ. ಏನಾಗ ಪದಾರ ಇಲ್ಲ ನೋಡಿ ಗಂಡ ಅಂತ ಅವ್ರು ಇರ್ಬಿಡ್ದು. ಹೋಗೋಣಂತ. ನೀವೇನು ಮ್ಯಾಳ್ಗಿ ಮ್ಯಾಗ ಹತ್ತಿರ್ತಗೋ, ಮ್ಯಾಳ್ಗಿ ಮ್ಯಾಗ ಹತ್ತಿ ಹಾಳಿ ಹಾಕ್ತೀರಿ. ಅವ್ರು ಇರಲಿ ಮನೆ ಚಾವಿ ಹಾಕ್ಕೊಂಡು ಹೋಗ್ಲಿ, ಅದೇನು ಪರ್ಕ್ ಆಗೋದಿಲ್ಲ. ಮ್ಯಾಳ್ಗಿ ಮ್ಯಾಗ ಹತ್ತಿ ಹಾಳಿ ಹಾಕಿ ಬರೋರಿ.